ಅಯೋಧ್ಯೆಯಲ್ಲಿ ಶ್ರೀರಾಮ ಮತ್ತೆ ಪಟ್ಟಕ್ಕೇರಿದ್ದಾನೆ. ರಾಮನ ಭಕ್ತರು ಈ ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಂಡಿದ್ದಾರೆ. ರಾಮಲಲ್ಲಾನನ್ನು ನೋಡಿದ ಜನರು ತಮ್ಮ ಜೀವನವೇ ಸಾರ್ಥಕವಾಯಿತು ಎಂಬ ಧನ್ಯತಾ ಭಾವ ಹೊಂದಿದ್ದಾರೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಶಾಸ್ತ್ರೋಕ್ತವಾಗಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಈ ದಿನ ದೇಶದೆಲ್ಲೆಡೆ ರಾಮನಾಮ ಮೊಳಗುತ್ತಿದೆ. ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಭಾರತದ ಪ್ರತಿ ಮನೆಯಲ್ಲಿಂದು ರಾಮಜ್ಯೋತಿ ಬೆಳಗಿದೆ. ಇಡೀ ದೇಶವೇ ರಾಮ ದೀಪಾವಳಿಯನ್ನು ಆಚರಿಸುತ್ತಿದೆ. 11 ದಿನಗಳ ಉಪವಾಸ ವ್ರತ ರಾಮ ಮಂದಿರದಲ್ಲಿ ಇಂದು ಅಂತ್ಯಗೊಳಿಸಿದ್ದೇನೆ. ಪ್ರತಿ ಯುಗದ ಜನರು ರಾಮನನ್ನು ಗೆಲ್ಲಿಸಿದ್ದಾರೆ. ಭಾರತದ ಆತ್ಮದ ಪ್ರತಿ ಕಣದಲ್ಲೂ ಶ್ರೀರಾಮನಿದ್ದಾನೆ. ರಾಮರಸ ನಮ್ಮ ಜೀವನದ ರೀತಿ, ಅದು ನಿರಂತರವಾದದ್ದು ಎಂದು ಪ್ರಧಾನಿ ಮೋದಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ನಂತರ ಹೇಳಿದರು. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ದೇಶದೆಲ್ಲೆಡೆ ಶ್ರೀರಾಮ ಭಕ್ತರು ವಿಭಿನ್ನ ರೀತಿಗಳಲ್ಲಿ ತಮ್ಮ ಭಕ್ತಿಯನ್ನು ತೋರಿಸುತ್ತಿದ್ದಾರೆ. ಹಾಗೆ ಇಲ್ಲಿ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ತಮ್ಮ ಕೈಯಿಂದ ಮರಳಿನಲ್ಲಿ ಶ್ರೀರಾಮನ ಕಲಾಕೃತಿಯನ್ನು ಅರ್ಥಪೂರ್ಣವಾಗಿ ಬಿಡಿಸಿದ್ದಾರೆ. ಚಿತ್ರದಲ್ಲಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರು ಕೈ ಮುಗಿದು ನಿಂತಿರುವುದನ್ನು ನೋಡಬಹುದು. ಅಯೋಧ್ಯೆಯ ಮಂದಿರದ ಆಕೃತಿಯ ಮುಂದೆ ಶ್ರೀರಾಮಚಂದ್ರನ ಮೂರ್ತಿ ಕಣ್ಮನ ಸೆಳೆಯುತ್ತಿದೆ. ಈ ವಿಡಿಯೋ ಜೊತೆ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮನೆಗಳಲ್ಲಿ ರಾಮ ಜ್ಯೋತಿಯನ್ನು ಬೆಳಗಿಸಿ ಎಂದು ಸುದರ್ಶನ್ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ವಿದೇಶಗಳಲ್ಲಿಯೂ ಸಂಭ್ರಮದ ರಾಮನಾಮ. ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯ ಸಂಭ್ರಮ ಭಾರತವಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ವಿವಿಧ ದೇಶಗಳಲ್ಲಿ ಮನೆ ಮಾಡಿದೆ. ಹಾಗೆಯೇ ಈ ಒಂದು ಶುಭ ಸಮಾರಂಭದ ನೇರ ಪ್ರಸಾರವು ಹಲವು ದೇಶಗಳಿಗೆ ಹಬ್ಬಿದೆ. ಅಮೆರಿಕ, ಇಂಗ್ಲೆಂಡ್ ಅಷ್ಟೇ ಅಲ್ಲದೆ ಯುರೋಪಿನ ಹಲವು ದೇಶಗಳಲ್ಲಿಯೂ ರಾಮನಾಮ ಕೇಳಿ ಬರುತ್ತಿದೆ. ಇನ್ನು ರಷ್ಯಾದ ಆಕ್ರಮಣದಿಂದ ತತ್ತರಿಸಿ ಹೋಗಿರುವ ಉಕ್ರೇನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಇಂದು ಮುಂಜಾನೆಯಿಂದಲೇ ಸಾಮೂಹಿಕವಾಗಿ ರಾಮನನ್ನು ಜಪಿಸುತ್ತಿದ್ದಾರೆ. 40 ಗಂಟೆಗಳ ಕಾಲ ಶ್ರೀರಾಮ ಚರಿತ ಮಾನಸವನ್ನು ಪಠಿಸಲು ಸಿದ್ಧರಾಗಿದ್ದಾರೆ. ಅಸ್ಸಾಂನಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಹೆಚ್ಚಿನ ಜನರು ಜೈ ಶ್ರೀರಾಮ್ ಮತ್ತು ಮೋದಿ ಮೋದಿ ಎಂದು ಕೂಗಿ ಜೈಕಾರ ಹಾಕಿರುವ ಘಟನೆ ನಡೆದಿದೆ. ರಾಹುಲ್ ಗಾಂಧಿ ಬಸ್ಸಿನಲ್ಲಿ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಜೈಕಾರಗಳು ಕೇಳಿಬಂದು ಬಸ್ನಿಂದ ಇಳಿದು ಅವರೇ ಸ್ವತಃ ಜನರ ಮಧ್ಯೆ ಹೋಗಿ ನಿಂತಿರುವ ದೃಶ್ಯವನ್ನು ರಾಹುಲ್ ಗಾಂಧಿಯವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.